ಬೆಂಗಳೂರಿನಲ್ಲಿ ಕಳೆದ 2 ತಿಂಗಳ ಹಿಂದೆ ನಡೆದ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಪತಿಯನ್ನೇ ಬರ್ಬರವಾಗಿ ಹತ್ಯೆಗೈದ ಆರೋಪಿ ಪತ್ನಿ ಪಲ್ವಿ ಈಗ ಜೈಲು ಸೇರಿದ್ದಾರೆ. ಈತ ಮಗಳು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ. ಓಂ ಪ್ರಕಾಶ್ ಮಗಳು ಕೃತಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಸಂಬಂಧಿಕರು ಅಂತರ ಕಾಯ್ದುಕೊಂಡ ಹಿನ್ನೆಲೆ ಕೃತಿ ಏಕಾಂಗಿಯಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಮನೆಯ ಬಳಿಯೇ ಮಗಳು ಕೃತಿ ಗಲಾಟೆ ಮಾಡಿದ್ದಾರೆ. ಏಕಾಏಕಿ ಮನೆ ಪಕ್ಕದ ನಂದಿನಿ ಬೂತ್ನಲ್ಲಿ ಕೃತಿ ಜಗಳ ಮಾಡಿ ರಂಪಾಟ ಮಾಡಿದ್ದಾರೆ. ನಂದಿನಿ ಬೂತ್ನಲ್ಲಿದ್ದ ಬಾಟಲ್ಗಳನ್ನ ಒಡೆದು ಹಾಕಿದ್ದಾರೆ. ಅಪ್ಪ ಕೊಲೆಯಾಗಿದ್ದಾರೆ. ಅಮ್ಮ ಜೈಲು ಸೇರಿದ್ದಾರೆ. ಇತ್ತ ಒಬ್ಬಂಟಿಯಾಗಿ ಮಾನಸಿಕವಾಗಿ ನೊಂದಿರೋ ಕೃತಿ ಸದ್ಯ HSR ಲೇಔಟ್ನಲ್ಲಿರೋ ಮನೆಯಲ್ಲೇ ಇದ್ದಾರೆ. ಈಕೆ ಅಂಗಡಿಗೆ ಹೋಗಿದ್ದ ವೇಳೆ ಆತನ ತಂದೆ ಸಾವಿನ ಬಗ್ಗೆ ಕೇಳಿದ್ದಕ್ಕೆ ಕೃತಿ ಗಲಾಟೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಅಂಗಡಿಯಲ್ಲಿದ್ದ ಬಾಟಲ್ಗಳನ್ನು ಒಡೆದು ರಾದ್ದಾಂತ ಮಾಡಿದ್ದಾರೆ. ಕೃತಿ ವರ್ತನೆಗೆ ಬೇಸತ್ತ ಅಂಗಡಿ ಮಾಲೀಕ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಕೃತಿಯನ್ನ ವಿಚಾರಣೆ ನಡೆಸಿದ್ದು ಬಳಿಕ ಮತ್ತೊಮ್ಮೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಎನ್ನಲಾಗಿದೆ. ಏಪ್ರಿಲ್ 20ರಂದು ಮನೆಯಲ್ಲೇ ಓಂ ಪ್ರಕಾಶ್ ಹತ್ಯೆ ನಡೆದಿತ್ತು. ಅಮ್ಮ ಮಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಬಳಿಕ ಸ್ಟೇಷನ್ ನಲ್ಲಿ ವಿಚಾರಣೆ ವೇಳೆ ಇನ್ಸ್ಪೆಕ್ಟರ್ ಮೇಲೆ ಕೂಗಾಡಿ ಕೃತಿ ರಂಪಾಟವನ್ನ ಮಾಡಿದ್ರು. ಇದುವರೆಗಿನ ತನಿಖೆಯಲ್ಲಿ ಮಗಳ ಪಾತ್ರದ ಬಗ್ಗೆ ಸಾಕ್ಷ್ಯ ಸಿಕ್ಕಿಲ್ಲ. ಆದ್ರೆ 2.5 ತಿಂಗಳಿಂದ ಮನೆಯಲ್ಲಿ ಏಕಾಂಗಿಯಾಗಿದ್ದು ಮಾನಸಿಕವಾಗಿ ನೊಂದಿದ್ದಾರೆ ಎನ್ನಲಾಗ್ತಾ ಇದೆ. ನಂದಿನಿ ಪಾರ್ಲರ್ ಮಾಲೀಕ ಸ್ವಾಮಿಯವರು ಕೃತಿ ಗಲಾಟೆಯಿಂದ ನನಗೆ ನಷ್ಟ ಆಗಿದೆ ಎಂದಿದ್ದಾರೆ. ಕಳೆದ ಸೋಮವಾರ ಈ ಘಟನೆ ಸಂಭವಿಸಿದೆ. ಸ್ವಾಮಿ ಅವರು ತಿಳಿಸಿದಂತೆ ಆ ಮೇಡಂ ಬಂದು ನಿಂತಿದ್ರು. ಸೈಡ್ಗೆ ಹೋಗಿ ಎಂದಿದ್ದಕ್ಕೆ ಕಿರಿಕ್ ತೆಗೆದ್ರು ಎಂದಿದ್ದಾರೆ. ಅಷ್ಟಕ್ಕೆ ಏಕಾಏಕಿ ಬಾಟಲ್ಗಳನ್ನ ಒಡೆಯೋಕೆ ಪ್ರಾರಂಭಿಸಿದ್ರು. ನಾನು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೆ. ಆದ್ರೆ ಆ ಸಮಯಕ್ಕೆ ಆಕೆ ಅಲ್ಲಿಂದ ಹೋಗಿದ್ರು. ನಂತರ ಅಂಗಡಿಯನ್ನ ಮುಚ್ಚಿ ಬಂದು ದೂರು ನೀಡುವಂತೆ ಪೊಲೀಸರು ಹೇಳಿದ್ರು. ನಂತರ ನಾನು ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟೆ. ಆಕೆ ಮೆಂಟಲಿ ಡಿಪ್ರೆಸ್ ನಲ್ಲಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ರು. ಈ ಘಟನೆಯಿಂದ ಸುಮಾರು 7,000 ರಿಂದ 8,000 ರೂಪಾಯಿಯಷ್ಟು ನಷ್ಟ ಆಗಿದೆ. ನಮ್ಮ ಹೊಟ್ಟೆಪಾಡಿಗೆ ನಾನು 1 ವರ್ಷದಿಂದ ನಂದಿನಿ ಪಾರ್ಲರ್ ಅನ್ನ ನಡೆಸ್ತಾ ಇದ್ದೇನೆ. ಅವರು ಯಾವಾಗ್ಲೂ ಬಂದು ಟೀ ಕುಡಿದು ಹೋಗ್ತಾ ಇದ್ರು. ಓಂ ಪ್ರಕಾಶ್ ಅವರು ಎಂದಿಗೂ ಬಂದಿಲ್ಲ. ಆಕೆ ಓಂ ಪ್ರಕಾಶ್ ಅವರ ಮಗಳು ಅಂತ ನನಗೆ ಗೊತ್ತಿರಲಿಲ್ಲ ಎಂದಿದ್ದಾರೆ. ಸರ್, ಏನಾಯ್ತು? ಅವರು ಅವತ್ತು ಬಂದು ಇಲ್ಲಿ ನಿಂತ್ಕೊಂಡ್ರು. ಅವರು ಬಂದು ನಿಂತ್ಕೊಂಡಾಗ ನೀವೇನ್ ಕೇಳಿದ್ರಿ? ಅವ್ರಿಗೆ ಏನ್ ಹೇಳಿದ್ರು? ಅವ್ರೇನು ಕೇಳಿಲ್ಲ ಸರ್, ಅವ್ರೇನು ಕೇಳಿಲ್ಲ. ನಾನು ಸ್ವಲ್ಪ ಟೀ ಕೊಡ್ತಾ ಇದ್ದೆ, ಮೇಡಮ್ ಸೈಡ್ಗೆ ಹೋಗಿ ಅಂದೆ, ಅಷ್ಟೇ ಹೇಳಿದ್ರು. ಅವರು ಇದು ಮಾಡಿಬಿಟ್ಟು ಬಾಟ್ಲಿಗೆಲ್ಲ ಬಾಟ್ಲಿಗಳೆಲ್ಲ ಹೊಡೆದಾಕ್ತಾರೆ. ಏನಂತ ಹೇಳಿದ್ರಿ ನೀವು? ಸೈಡ್ಗೆ ಹೋಗಂದಾಗ ಅವ್ರು ಏನಂತ ಮಾತಾಡ್ತಾರೆ? ಅವರು ಏನು ಅಷ್ಟೇ ಹೇಳಿದ್ರು ಅಷ್ಟೇ. ಅವರು ಏನು ಎಲ್ಲ ಜನ ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಜನ ಇದ್ರು. ಬಟ್ ನನಗೂ ಏನು ಒಂಥರ ಆಗಲಿ, ನನಗೆ ಒಂಥರ ಆಗ್ಬಿಟ್ಟು ಎಲ್ಲ ಹೊಡೆದು ಹಾಕ್ಬಿಟ್ಟಲ್ಲ, ಅಷ್ಟೇ ಗೊತ್ತಾಗಿತ್ತು ನನಗೆ. ಹೊರಗಡೆ ಬರೋಷ್ಟೊಳಗೆ ಮತ್ತೆ ನಿಂತಿದ್ರು, ಮತ್ತೆ ಹೋಗೋದು. ಎಷ್ಟೊತ್ತಿಗೆ ಆಗಿದ್ದು? ಎಷ್ಟು ಟೈಮ್ ಅಂತರದಲ್ಲಿ ಆಯ್ತು? 8 ಗಂಟೆ 8:30 ಟೈಮಲ್ಲಿ 7:45 ಒಬ್ಬರೇ ಬಂದಿದ್ರು? ಒಬ್ಬರೇ. ನೀವೇನು ಮಾಡಿದ್ರಿ ತಕ್ಷಣ? ಆಗ ಈ ಥರ ಹೊಡೆದಾಕ್ತಾರೆ ಏನೇನು ಮತ್ತೆ ಕೇಳಿದ್ರು? ಅವರು ಏನು ಮಾತಾಡೋಕ್ಕಾಗಲಿಲ್ಲ ಸರ್, ಲೇಡೀಸ್ ಅವರು, ನಾವೇನು ಮಾತಾಡೋಕ್ಕಾಗಲಿಲ್ಲ. ಪೊಲೀಸ್ ಫೋನ್ 112 ಫೋನ್ ಮಾಡಿದ್ರು, ಬಂದರು. ಅವರು ರೆಸ್ಪಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗೋದು. ಗೊತ್ತಾಯ್ತಾ ನೀವು ಯಾರು ಅಂತ? ಅವ್ರು ಹೊಡೆದಾಕಿದ್ರು ಆಮೇಲೆ ಗೊತ್ತಾಗಿ 2 ಡೇಸ್ ಬ್ಯಾಕಲ್ಲಿ ಅವ್ರು ಯಾವಾಗ ಬಂದು ಮೊನ್ನೆ ಬಂದು ಟೀ ಕುಡ್ಕೊಂಡು ಹೋಗಿದ್ರು ಅಷ್ಟೇ. ಅದ್ಬಿಟ್ಟು ಇನ್ನೇನು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇಲ್ಲಿ? ಯಾವಾಗ 10 ಡೇಸ್ 15 ಡೇಸ್ ಒಂದ್ಸರಿ ಅಂದರೆ. ಬಟ್ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ ನಮ್ಗೆ ಯಾವತ್ತೂ ತೊಂದರೆ ಏನೂ ಕೊಟ್ಟಿರಲಿಲ್ಲ. ಅವರು ಬಂದರು, ಹೋದ್ರು, ಟೀ ಕುಡಿಯೋರು ಮತ್ತು ನೀರು ಕುಡಿಯೋರು, ಹೋಗೋರು ಅಷ್ಟೇ. ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ. ಮೊನ್ನೆ ನೈಟೇ ಮಾತ್ರ ಅವರು ಬಾಟ್ಲು ಹೊಡೆದಾಕಿದ್ರು ಅಷ್ಟೇ. ಏನೇನು ಹೊಡೆದಾಕಿದ್ರು? ಹೊಡೆದಾಕಿದ್ರು ಅಷ್ಟೇ. ಹೊಡೆದಾಕ್ದಾಗ ಬೈದ್ರಾ? ಏನಿಲ್ಲ, ಇಲ್ಲ. ಅವರು ಏನು ಮಾತಾಡಲಿಲ್ಲ, ಸುಮ್ಮನೆ ಹೋದ್ರು. ಸುಮ್ಮನೆ ಎಲ್ಲ ಹೊಡೆದಾಕಿದ್ರ? ಇದ್ದವ್ರು ಯಾರೋ ತಡಿಲಿಲ್ಲ ಅವ್ರನ್ನ? ಲೇಡೀಸು ಎಲ್ಲೋ ಇದು ಮಾಡ್ತಾರಲ್ಲ, ಯಾರೋ ತಡಿಲಿಲ್ಲ. ಪೊಲೀಸರು ಬಂದಾಗ ಅವ್ರು ಇಲ್ಲೇ ಇದ್ರ? ಇಲ್ಲ, ಅವ್ರು ಹೊರಟೋಗಿದ್ದು. ಅವ್ರಿಗೆ ಬಂದರು ಪಾಪ. ಅವರು ಪೊಲೀಸ್ನವ್ರು ರೆಸ್ಪಾನ್ಸ್ ಮಾಡಿದ್ರು, ನನಗೆ ತುಂಬ ರೆಸ್ಪಾನ್ಸ್ ಮಾಡಿದ್ರು. ಆಯ್ತಪ್ಪ ಹೋಗೋಣ, ಇದು ಮಾಡೋಣ, ಕಂಪ್ಲೇಂಟ್ ಮಾಡೋಣ ಬಿಡೋಣ. ಏನಂತ ಕೊಟ್ಟಿದ್ದೀರಾ ಈಗ ಕಂಪ್ಲೇಂಟ್? ಅದೇ ಕಂಪ್ಲೇಂಟ್ ಅಂದರೆ ಈ ಥರ ಆಗಿದೆ, ನನ್ನ ಅಂಗಡಿ ಡ್ಯಾಮೇಜ್ ಆಗಿದೆ, ಈ ಥರ ಹೊಡೆದಾಗಿದ್ದಾರೆ. ಏನು ಹೇಳಿದ್ರು ಪೊಲೀಸರು? ಆಯಿತು, ಮಾತಾಡೋಣ ಬಿಡಪ್ಪ, ಬನ್ನಿ ಅಂದರೆ 2 ಡೇಸಿಂದ ನಾನು ಹೋಗೋಕ್ಕಾಗಿಲ್ಲ, ಇವತ್ತು ಹೋಗ್ಬಿಟ್ಟು ಬರ್ತೀನಿ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇವರು ಪ್ರತೀಕಾ ಅಂತ ಹೇಳಿ? ಅವತ್ತು 2 ಡೇಸ್ ಬ್ಯಾಕಲ್ಲಿ ಗೊತ್ತಾಗಿದ್ದು. ಇಲ್ಲಿ ಬರೋಕ್ಕಿಂತ 2 ಡೇಸ್ ಬ್ಯಾಕಲ್ಲಿ ಗೊತ್ತಾಗಿತ್ತು. ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ನನಗೆ ಅವ್ರ ನೇಮೇ ಗೊತ್ತಿಲ್ಲ ನನಗೆ. ನೀವು ಎಷ್ಟು ದಿವಸದಿಂದ ಅಂಗಡಿ? ಇಲ್ಲಿ 1 ವರ್ಷದಿಂದ ಇದೆ. ಇದೇ ಫಸ್ಟ್ ಇನ್ಸಿಡೆಂಟ್ ಈ ಥರ? ಯಾರಿಲ್ಲ. ಓಂ ಪ್ರಕಾಶ್ ಕರುನಾಡು ಕಂಡ ಪೊಲೀಸ್ ಆಫೀಸರ್.
ಕಾಕಿ ತೊಟ್ಟು ತುಪಾಕಿ ಅಂತಾನೆ ಕರೆಸಿಕೊಳ್ತಾ ಇದ್ದ ಸ್ಟ್ರಿಕ್ಟ್ ಅಧಿಕಾರಿ 2015ರಲ್ಲಿ ಡಿಜಿಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅದೆಷ್ಟೋ ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ರು. ಆದ್ರೆ ಈಗ ಸಪ್ತಪದಿ ತುಳಿದಿದ್ದ ಧರ್ಮಪತ್ನಿಯೇ ಗಂಡನ ನೆತ್ತರು ಹರಿಸಿದ್ರು. 2017ರಲ್ಲಿ ನಿವೃತ್ತಿಯಾಗಿದ್ದ ಓಂ ಪ್ರಕಾಶ್ ಹೆಂಡತಿ ಇಬ್ರು ಮಕ್ಕಳ ಜೊತೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿದ್ರು. ಆದ್ರೆ ಪತ್ನಿ ಪಲ್ಲವಿ ಜೊತೆ ಜಗಳ ಆರಂಭ ಆಗಿ ಅದು ಕೊಲೆ ಮಟ್ಟಕ್ಕೆ ಹೋಗಿತ್ತು. ಈ ಮೊದಲು ಈ ಕೊಲೆಯಲ್ಲಿ ಮಗಳು ಕೃತಿ ಪಾತ್ರವೂ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ವಿಚಾರಣೆಯಲ್ಲಿ ಹೆಂಡತಿಯೇ ತಾನು ಕೊಲೆ ಮಾಡಿರೋ ಬಗ್ಗೆ ಬಾಯ್ಬಿಟ್ಟಿದ್ರು. ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಕೊಲೆ ಮಾಡಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊಟ ಮಾಡುವಾಗಲೇ ಬಾಟಲಿಯಿಂದ ಹೊಡೆದಿದ್ದ ಪಲ್ಲವಿ ಮೊದಲು ಬಾಟಲ್ನಿಂದ ಕುತ್ತಿಗೆಗೆ ಹೊಡೆದು ಚುಚ್ಚಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಓಂ ಪ್ರಕಾಶ್ ಕೆಳಗಡೆ ಬಿದ್ದಿದ್ದಾಗ ಮುಖಕ್ಕೆ ಕಾರದ ಪುಡಿ ಎರಚಿದ್ದ ಪಲ್ಲವಿ ಕಿರಿಚಬಾರದು ಅಂತ ಮುಖಕ್ಕೆ ಬೆಡ್ಶೀಟ್ ಕಟ್ಟಿ ನಂತರ ಚಾಕು ಎರೆದಿದ್ರು. ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕು ಎರೆದು ಕೊಲೆ ಮಾಡಿದ್ರು. ಇದಾದ್ಮೇಲೆ ಪತ್ನಿ ಪಲ್ಲವಿಯೇ ಹೇಳಿದಂತೆ ಪೆಟ್ರೋಲ್ ಹಾಕಿ ಸುಡೋ ಪ್ಲಾನ್ ಕೂಡ ಮಾಡಿದ್ರಂತೆ. ಓಂ ಪ್ರಕಾಶ್ ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಅಂತ ಪಲ್ಲವಿ ಕೋಪದಿಂದ ಈ ಕೊಲೆಯನ್ನ ಮಾಡಿದ್ರು. ಅಪ್ಪ ಕೊಲೆಯಾದ್ರೆ ಅಮ್ಮ ಮಾಡಿದ ತಪ್ಪಿಗೆ ಜೈಲು ಸೇರಿದ್ದಾರೆ. ಈಗ ಮಗಳು ಒಬ್ಬಂಟಿಯಾಗಿದ್ದಾಳೆ. ಮೊದಲಿನಿಂದಲೂ ಮಗಳಿಗೆ ಮಾನಸಿಕ ಕಾಯಿಲೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಅಂಗಡಿಯಲ್ಲಿ ಗಲಾಟೆ ಆಗಿದ್ದು ಆಕೆಗೆ ಸರಿಯಾದ ಆರೈಕೆ ಸಿಗ್ಬೇಕಿದೆ.